ಮಾಡೋ ಚಿತ್ರನ ಜನ ನೋಡಿದ್ರೆ ಜನ ಸೀಟ್ ಎದ್ದು ತೈ ತೈ ಅಂತ ಕುಣಿಬೇಕು ನೋಡು. ಅದನ್ನ ಯೋಚನೆ ಮಾಡಬೇಕಿಲ್ಲ. ಚಿತ್ರ ನೋಡಿ ಜನ ಕುಣಿಯೋದಿರ್ಲಿ, ಆ ಲೋನ್ ಸೀನ್ಗಳು ನೋಡಿದ್ರೆ ನೀವು ಈ ವಿಚಾರದಾಗ ನಾನು ಆ ಮೂರ್ತಿಗೆ ಎಳಿ ಮಗು ಹೇಳ್ಬೇಕಲ್ಲ, ಆದ್ರೆ ಅವನಿಗೆ ಗೊತ್ತು, ಅವನಿಗೆ ನಾವ್ಯಾರು ನೀವು ಅಂದ್ರೆ ಫಿಲ್ಮ್ ಪ್ರೊಡ್ಯೂಸರ್ ಮೇಲಾಗಿ ಈ ಊರಿನ ಪಟೇಲ ಇದ್ದೀರಿ. ನೋಡಿ ನಾನಪ್ಪ ಹೇಳ್ತೀನಿ, ನೀನು ಈ ವಿಚಾರದ ಬಹಳ ತಿಳ್ಕೊಂಡ್ಬಿಟ್ಟಿದ್ಯಾ. ಅಲ್ಲ, ನಾನೊಬ್ಬ ಫಿಲ್ಮ್ ಪ್ರೊಡ್ಯೂಸರ್. ಈ ಊಟ ಸರಿಯಲ್ಲ, ಊಟ ಮಾಡ್ಕೊಂಡು ರಾಜ್ ಬೇಡ್ಕೊಂಡ್ರು ಒಂದಿಲ್ಲ. ನೀ ಮಾತ್ರ ಬಾರಿ ತಿಳ್ಕೊಂಡ್ಬಿಟ್ಟಿದ್ಯಾ. ಇವತ್ತು ಮಾಡಿದಾರೆ ಫಿಲ್ಮ್ ಪ್ರೊಡ್ಯೂಸರ್ ಅಂದ್ರೆ ತಾವು ಕೈಯಿಂದ ಹಣ ಹಾಕಿ ಇದ್ದೀರಿ. ಹೆಂಗ್ ದುಡ್ಡು ಮಾಡಬೇಕು, ಹೆಂಗ್ ಇಂಬಳ ಮಾಡಬೇಕು ಅಂತ ಯೋಚನೆ ನಿಮ್ಗೆ. ಅದನ್ನ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅವನಿಗೆ, ಆ ಮೂರ್ತಿಗೆ. ಸ್ವಾಮಿ ನೀವಿದ್ರೆ ತಾನೇ ನಾವು. ನೋಡಿ ನಾನಪ್ಪ ಅವನ್ನ ಆವತ್ತೇ ಆ ಪಿಕ್ಚರ್ ಕ್ಯಾನ್ಸಲ್ ಮಾಡಿದ. ಇವತ್ತು ಸಂಜೆ ನೀನು ಡ್ಯೂಟಿ ಮ್ಯಾಗ ಬಂದುಬಿಡು. ನದಿಗಳ ಚಿತ್ತ ನೋಡಿ ನನ್ನಪ್ಪ, ಇವತ್ತಿಂದೇ ನಿನಗೆ ಈ ಪೈಟ್ಗಳನ್ನ ಕೊಡ್ತಾ ಇದ್ದೀನಿ. ಸಂಜೆ ಮ್ಯಾಗ ಈವ್ನಿಂಗ್ ಒಳಗೆ ನೀನು ಜಾಯಿನ್ ಮಾಡಿ ಕೆಲಸ ಶುರು ಮಾಡ್ಕೊಂಡ್ಬಿಡು. ಒಂದು ಬದಲಿಸ್ಬಿಡು. ನನಗ ಒಂದು ಹುಡುಗಿ ಬಗ್ಗೆ ಹಾಕ್ಬೇಕು. ನಾನು ಕುಡಿತಾ ಇರ್ಬೇಕು, ಕೂರ್ಬೇಕು, ಅವಳ ಜೊತೆ ಹನಿಮೂನ್ಗೆ ಹೋಗ್ಬೇಕು. ನಾನು ಸಿಗರೇಟ್ ಅವಳು ಸೀನ್ಗಳನ್ನ ಆದ್ರೆ ಆ ಚಿತ್ರದಲ್ಲಿ ನೀವು ಪಾರ್ಕ್ನಲ್ಲಿ ಹುಡುಗಿ ಜೊತೆ ಲವ್ ಮಾಡ್ತಾ ಇನ್ನೇನು ಕಿಸ್ ಮಾಡಬೇಕು ಅಂದಾಗ ಅಷ್ಟೊತ್ತೇನು ಕಾಯೋದು ನಾನಪ್ಪ? ಕಿಸ್ ಮಿಸ್ ಮಾಡೇ ಬರ್ತೀನಿ. ಕಿಸ್ಸು ಮುದ್ದು ಬಾಯಿಗೆ ಭೀಮಣ್ಣ ಈ ಕಡೆನೇ ಬರ್ತಾ ಇದ್ದಾನೆ. ಹೇಳಿ ನಾವು ಬಾಯಿ ಬಿಡೋಣ. ಕೆಲಸ ಮಾಡೋಣ ಬನ್ನಿ. ಅಪರೂಪಂ ಚೋರ ದರ್ಶನಂ ಅನ್ನೋ ಹಾಗೆ ಏನ್ರಿ ಪುಟ್ಟಪ್ಪನವ್ರೆ, ಬಹಳ ಅಪರೂಪ ಆಗ್ಬಿಟ್ರಿ. ನಮಸ್ಕಾರ. ಅಲ್ರಿ ಭೀಮಣ್ಣವ್ರೆ, ನೀವೇ ಅಪರೂಪವಾಗ್ಬಿಟ್ಟು ನಮ್ಮನ್ನು ಅಪರೂಪ ಅಂತ ಕೇಳ್ತಿದ್ದೀರಲ್ಲ. ಅದಿರ್ಲಿ ಪುಟ್ಟಪ್ಪನವ್ರೆ, ಅಂದ ಹಾಗೆ ನಿಮ್ಮ ಚಿತ್ರ ಎಲ್ಲಿವರೆಗೆ ಬಂತು? ಆದಷ್ಟು ಬೇಗ ಶುರು ಮಾಡಿದ್ರೆ ನಮಗೂ ಸ್ವಲ್ಪ ಅನುಕೂಲವಾಗುತ್ತೆ. ನಾವು ಚಿತ್ರ ಶುರು ಮಾಡಿದ್ರೆ ನಿಮಗೇನ್ ಪ್ರಯೋಜನ ಅಂತ ಅದೇನೋ ಹೇಳ್ತಾರಲ್ಲ, ಭೂಮಿಯಿಂದ ನಾರು ಸ್ವರ್ಗ ಕಾಣ್ತು ಅಂದ ಹಾಗೆ ಆ ಮೂರ್ತಿ ನನಗೆ ಬಾಡಿಗೆ ಹಣ ಕೊಡ್ಬೇಕ್ರಿ. ಅದೇನೋ ನಿಮ್ ಚಿತ್ರ ಏನೋ ಇದೆ ಅಂತಲ್ಲ, ನೀವು ಚಿತ್ರ ಶುರು ಮಾಡಿ ನಿಮ್ಮಿಂದ ಅವನಿಗೆ ಹಣ ಹೋದ್ರೆ ನನಗಾದ್ರೂ ನನ್ನ ಬಾಡಿಗೆ ಹಣ ಬರುತ್ತೇನೋ ಅಂತ ಹೇಳಿದೆ. ನೋಡಿ ಭೀಮಣ್ಣವ್ರೆ, ನಾನು ಆ ಮೂರ್ತಿನ ಆವತ್ತೇ ಕ್ಯಾನ್ಸಲ್ ಮಾಡಿದ್ದೀನಿ. ನೋಡಿ ನಾನಪ್ಪ, ಯಾಕೆ ಕ್ಯಾನ್ಸಲ್ ಮಾಡಿದೆ ಏನೊಂದು ವಿಚಾರ ಭೀಮಣ್ಣ ಸ್ವಲ್ಪ ತಿಳಿಸು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು. ಸಂಜೆ ಆಫೀಸ್ನ ಮೆಟ್ ಮಾಡೋಣ.
ನನ್ನ ಬಾಲಕ್ಕೆ ಹೇಳ್ತು ಅನ್ನೋ ಹಾಗೆ ನಿನಗೆ ಹೇಳಿ ಹೋಗ್ಬಿಟ್ನಲ್ಲ. ಅದೇನು ಆ ಮೂರ್ತಿ ಸಮಾಚಾರ? ನೋಡಿರೇ, ಮೊದ್ಲು ಕತೆನ ಮೂರ್ತಿದೆ ತಕೊಂಡಿದ್ರಿ. ಅವನು ಬಹಳ ಅಹಂಕಾರಿ ಸ್ವಾಮಿ, ಬಹಳ ಅಹಂಕಾರಿ. ತನ್ನ ಕಥೆಯಲ್ಲಿ ಇರುವ ಕೆಲವು ಕಥೆಗಳನ್ನು ಬದಲಾಯಿಸಿ ರಾಯಿಗೆ ಆಗ್ಬೇಕು ಹಾಗೆ ಬದಲಾಯಿಸಿಕೊಡಿ ಅಂದ್ರು. ಮೂರ್ತಿ ಕೇಳಿದ್ರಿ, ತನ್ನ ಕಥೆಯಲ್ಲಿರೋ ಒಂದು ಅಕ್ಷರನೂ ಬದಲಾಯಿಸಿಲ್ಲ ಅಂದ. ಹೀಗಾಗಿ ಆ ಚಿತ್ರನ ನಾನ್ ಮಾಡ್ತಾ ಇದ್ದೀನಿ ರೇ. ನಾನು ನೀನೇನೋ ನಿನ್ನ ಕತೆ ಮುಗಿಸ್ತೀಯ ಸರಿಯಪ್ಪ, ಆದ್ರೆ ನನ್ನ ಕತೆ ಮುಗಿಯೋದು ಹೇಗೆ ಅಂತ ಅದೇನೋ ಹೇಳ್ತಾರಲ್ಲ, ಅಯ್ಯೋ ಅಂದವಂಗೆ 6 ತಿಂಗಳು ಆಯಸ್ಸು ಕಮ್ಮಿ ಆಯ್ತು ನಮ್ಮ ಸ್ಥಿತಿ. ಅಂತವರಿಗೆ ಅಯ್ಯೋ ಅಂತಿರಲ್ರಿ. ಆ ಮೂರ್ತಿ ಬಹಳ ಅಹಂಕಾರಿ, ಬಹಳ ಅಹಂಕಾರಿ. ನೋಡಿ, ಈ ಪ್ರಪಂಚದಲ್ಲಿ ತಂದೆ ಕತೆ ಶ್ರೇಷ್ಠವಾದುದು, ಮಿಕ್ಕವರೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ ಅಂತಂದ್ರೆ. ನೋಡಿ, ಕೊಂಡವ ಕೋಡಂಗಿ, ಕೊಂಡವ ವೀರಭದ್ರ, ಇಟ್ಕೊಂಡ ಅವರು ಮತ್ತೆ ನಾನು ಯಾಕೆ, ನಾನು ಬರ್ತೀನಿ, ನಾನು ಅದೇನೋ ಹೇಳ್ತಾರಲ್ಲ, ಹೆಗಲೇ ಶನಿನ ಬೆನ್ನಿ ಕಟ್ಕೊಂಡಂಗಾಯ್ತು ನನ್ನ ಪರಿಸ್ಥಿತಿ. ಇವತ್ತು ನನ್ನ ಬಾಡಿಗೆ ಹಣ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಅವನ ಮನೆಗೆ ಹೋಗಿ ಅವನು ನನ್ನ ಬಾಡಿಗೆ ಹಣ ವಸೂಲಿ ಮಾಡಲಿಲ್ಲ. ನನ್ನ ಹೆಸರು ಈ ಮಣ್ಣನೇ ಅಲ್ಲ. ಕೈಯಲ್ಲಿ ದೊಣ್ಣೆ, ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಅನ್ನೋ ಹಾಗೆ ಕೊಡೋ ಹಣನ ಬಾಕಿ ಇಟ್ಕೊಂಡು ಏನ್ ವಿನಯ, ಏನು ಭಕ್ತಿ. ಮೂರ್ತಿ, ನನಗೆ ಕೊಟ್ಟ 2 ದಿನದ ವಾಯ್ದೆ ಇನ್ನು ಮುಗಿಲಿಲ್ವೇನೋ? ಆ ದಿವಸ ನೀನು ಏನು ಹೇಳಿದೆ ಅಂತ ಜ್ಞಾಪಕ ಇದೆ ತಾನೇ ನಿನಗೆ? ಜ್ಞಾಪಕ ಇದೆ ಸ್ವಾಮಿ, ಜ್ಞಾಪಕ ಇದೆ. ಆದ್ರೆ ಅದರಂತೆ ನಡೆಯೋ ದಯವಿಟ್ಟು ನನ್ನನ್ನು ಕ್ಷಮಿಸಿ. ದೇವರು ನನ್ನನ್ನ ಹೆಚ್ಚಿಗೂ ಪರೀಕ್ಷಿಸುತ್ತಾ ಇದ್ದಾರೆ. ತಾಪತ್ರಯದ ಮೇಲೆ ತಾಪತ್ರಯ ಸಮುದ್ರದ ಅಲೆಗಂತೆ ಬರ್ತಾರೆ. ನನ್ನ ಜೀವಮಾನವೇ ಕತ್ತಲೆಯಾಗ್ತಾ ಇದೆ. ಈಗ ನಿಮ್ಗೆ ನಾನು ಏನು ಹೇಳಬೇಕು ನನಗೆ ತೋರ್ತಾ ಇಲ್ಲ. ಏನು ಪಾಪ ಮಾಡಿದ್ಯಾ ಅಂತ ಕೇಳ್ತಿದ್ಯಾ? ಮಾಡಿದವರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಊರಿಗೆ ಹೇಳುತ್ತೆ ನಿನ್ನ ಚರಿತ್ರೆನ. ಅಂತ ಪಾಪದ ಕೆಲಸ ನಾನೇನು ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ಯಾ? ನೋಡು, ನಿನ್ನ ಅಹಂಕಾರದಿಂದ ನೀನೇ ಹಾಳಾಗ್ತಾ ಇದ್ಯಾ. ಬಾಕಿ ಮಾತು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನನ್ನ ಬಾಡಿಗೆ ಹಣ. ಅದನ್ನೇ ಈಗಲೇ ಬಿಸಾಡಿ ಮಾತಾಡು. ಇಲ್ಲ ಅಂದ್ರೆ ಈಗಲೇ ನಿನ್ನ ಮನೆಗೆ ಬಂದು ನಿನ್ನ ಮನೆ ಸಾಮಾನ್ಯಗಳನ್ನೆಲ್ಲ ಹೊರ ಹಾಕಿ ನಿನ್ನನ್ನು ಬೀದಿ ನಾಯನ್ನಾಗಿ ಮಾಡಿಬಿಡ್ತೇನೆ. ಮನೆ ಹತ್ರ ಬಂದು ನನ್ನ ಮಾನದ ತೆಗಿಬೇಡಿ. ಮನೆಯಲ್ಲಿ ನನ್ನ ಮಗ ಕ್ಷಯ ರೋಗದಿಂದ ನರಳುತ್ತಾ ಇದ್ದಾರೆ. ಈಗಲೂ ಮರಣದ ದಾರಿಯನ್ನ ಕಾಯ್ತಾ ಇದ್ದಾರೆ. ನನ್ನ ಹೆಂಡತಿ ಇದೇ ಕೊರಗದಲ್ಲಿ ಕೊರಗುತ್ತಾ ಇದ್ದಾಳೆ. ಇಂಥ ಸಮಯದಲ್ಲಿ ನೀವು ನನ್ನನ್ನು ಬೀದಿ ನಾಯಿ ಮಾಡಿಬಿಟ್ರೆ ನಾನು ಎಲ್ಲಿಗೆ ಹೋಗಲಿ, ಹೇಗೆ ಬದುಕಲಿ?
ಹೆಸರು ಹೇಳ್ಕೊಂಡು ನಿಮ್ಮ ನೆರಳನ್ನ ಹೇ ಮೂರ್ತಿ, ಹೆಣ್ಣ ಮಗನ ಪ್ರಾಣ ಹೋದ್ರೆಷ್ಟು ಉಳಿದ್ರೆಷ್ಟು? ನನಗೆ ಬೇಕಾಗಿರುವುದು ನನ್ನ ಬಾಡಿಗೆ ಹಣ. ಅದನ್ನು ಈಗಲೇ ಬಿಸಾಡಿ ಮಾತನಾಡು. ನಿನ್ನ ಕಷ್ಟ ಕೇಳಕ್ಕೆ ನಾನು ಬರಲಿಲ್ಲ ಇಲ್ಲಿ. ಆ ರೀತಿ ನನ್ನ ಮಗನ ಬಗ್ಗೆ ಮಾತನಾಡಿ ನನ್ನ ಹೊಟ್ಟೆ ನಾವು ಉಳಿಸ್ಬೇಡಿ, ನನ್ನ ಹೊಟ್ಟೆ ನಾವು ಉಳಿಸ್ಬೇಡಿ. ಮೊದಲೇ ಸಾವಿನ ದಾರಿಯಲ್ಲಿದೆ. ಈಗ ನಾನು ಡಾಕ್ಟರ್ ಬರೆದುಕೊಡಿರೋ ಔಷಧಿ ತಂದೆ ಹೋದ್ರೆ ಅದ್ರ ಸಾವು ಖಂಡಿತ. ನೋಡಿ, ಔಷಧಿಗೆ ಮಾಡಬಾರ್ದ ಎಲ್ಲ ಪ್ರಯತ್ನ ಮಾಡಿದೆ. ಎಲ್ಲೂ ಹಣದ ವ್ಯವಸ್ಥೆ ಆಗಲಿಲ್ಲ. ಕೊನೆಗೆ ನನ್ನ ಹೆಂಡತಿ ನನ್ನ ಮೈ ಮೇಲಿನ ತಾಳಿಯನ್ನ ಬಿಚ್ಚಿಕೊಟ್ಟು ಬಿಟ್ಟು ನೋಡಿ, ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ. ಇದು ಇಲ್ಲಿದೆ ತಾಳಿ. ಹೇ ಮೂರ್ತಿ, ಇದನ್ನ ನೀನು ಮಾರಬೇಡ. ನಾನೇ ಮಾರಿ ನನ್ನ ಬಾಡಿಗೆ ಹಣನ ವಜಾ ಮಾಡ್ಕೊಳ್ತೇನೆ. ನೋಡು, ಬಾಕಿ ಉಳಿದ ಹಣನ ನಾಳೆ ಹೊಂದ್ಕೋಗ. ಸ್ವಾಮಿ, ಬಿಡ್ಬೇಕಾದ್ರೆ ಹಾಗೆ ಮಾತ್ರ ಮಾಡಬೇಡಿ. ಈಗ ನನ್ನ ಮಗನ ಪ್ರಾಣ ನಿಮ್ಮ ಕೈಯಲ್ಲಿದೆ ಸ್ವಾಮಿ, ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಆ ತಾಳಿನ ಕೊಟ್ಟು ಬಿಡಿ. ನೀವೇ ನನ್ನ ಮಗನ ಪ್ರಾಣದ ಕಾಪಾಡಬೇಕಾಗುತ್ತದೆ. ನೋಡಿ, ಮನೆ ಬಾಡಿಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಬಂದು ನಿಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಆದರೂ ನಿಮ್ಮ ಬಾಡಿಗೆ ಹಣನ ತೀರಿಸಿ. ನನ್ನ ಪ್ರಾಣನ ತೆಗಿಬೇಡಿ. ದಯವಿಟ್ಟು ಆ ತಾಳಿನ ಕೊಟ್ಬಿಡಿ. ಕೈಗೆ ಬಂದದನ್ನ ವಾಪಸ್ ಕೊಟ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದ ಹಾಗಾಗತ್ತೆ. ನೋಡು, ಹೋದ್ರೆ ಬಾಕಿ ಉಳಿದ ಹಣನ ನಾಳೆ ಹೊಂದ್ಬಿಡು. ನಾನು ನಿನ್ ಬರ್ತೇನೆ. ನೋಡಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಆ ತಾಳಿನ ಕೊಟ್ಬಿಡಿ. ನನ್ನ ಮಗನ ಪ್ರಾಣ ಉಳಿಸಿ. ನಾವು ಬಯಸುವುದೊಂದಾದರೆ ಪ್ರಕೃತಿ ನಿಯಮವೇ ಒಂದು. ಚಂದ್ರು, ನಿನ್ನ ಭಾಗಕ್ಕೆ ಭೀಮರಾಯನೇ ಯಮನಾದ ಬಿಟ್ಟ ಕೊಡೋ. ಭೀಮರಾಯನೇ ಯಮನಾದ ಬಿಟ್ಟ. ಇಂದು ನಿನ್ನನ್ನು ನಾನು ಹೇಗೆ ಬದುಕಿಸಲಿ ಚಂದ್ರು, ಹೇಗೆ ಬದುಕಿಸಲಿ? ಹೇಗೆ ಬದುಕಿಸಲಿ? ಇಲ್ಲ ಇಲ್ಲ, ನಿನ್ನನ್ನು ಬದುಸೋಕೆ
ನನ್ನ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾ, ಹೌದು ಹೌದು, ಉಳಿದಿರೋದು ಒಂದೇ ಮಾರ್ಗ, ಉಳಿದಿರೋದು ಅದೊಂದೇ ಮಾರ್ಗ. ಅದೇ ದಿವ್ಯ ಔಷಧಿ, ಅದೇ ಮತ್ತು